ಬನ್ನಿ ಒಂದು ವಿಶಿಷ್ಟ ಹೊಸ ವರ್ಷದ ಆಚರಣೆ ಬಗ್ಗೆ ಅಂದ್ರೆ ಯುಗಾದಿ ಹಬ್ಬದ ಬಗ್ಗೆ ತಿಳಿಯೋಣ. ಮಾರ್ಚ್ 19, 2026 ಇದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಆರಂಭದ ದಿನ. ಭಾರತದಾದ್ಯಂತ ಇದನ್ನ ಬೇರೆ ಬೇರೆ ಹೆಸರಲ್ಲಿ ಆಚರಿಸ್ತಾರೆ. ಇದು ವಸಂತಕಾಲದ ಆರಂಭ ಕೂಡ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಈ ದಿನವನ್ನ ಯುಗಾದಿ ಅಂತ ಕರೀತಾರೆ. ಯುಗಾದಿ ಅಂದ್ರೆ ಯುಗದ ಆದಿ, ಅಂದ್ರೆ ಒಂದು ಹೊಸ ಶಿಕೆಯ ಆರಂಭ ಅಂತ ಅರ್ಥ. ಯುಗಾದಿ ಅಂದ್ರೇನೆ ಸಂಭ್ರಮ. ಮನೆ ಮುಂದೆ ರಂಗೋಲಿ, ಬಾಗಿಲಿಗೆ ಮಾವಿನ ತೋರಣ, ಎಲ್ಲರೂ ಹೊಸ ಬಟ್ಟೆ ಹಾಕ್ತಾರೆ. ಆದ್ರೆ ಈ ಹಬ್ಬದಲ್ಲಿ ಒಂದು ಬಹಳ ವಿಶೇಷವಾದ ಸಂಪ್ರದಾಯ ಇದೆ. ಏನದು ಗೊತ್ತಾ? ಅದನ್ನ ನಾವು ಸವಿಯಬಹುದು. ಅದೇ ಯುಗಾದಿ ಪಚಡಿ. ಇದರಲ್ಲಿ ಜೀವನದ 6 ವಿಭಿನ್ನ ರುಚಿಗಳು ಒಂದಾಗಿರುತ್ತೆ. ಇದರರ್ಥ ಬರೋ ವರ್ಷದಲ್ಲೇ ನಾವು ಜೀವನದ ಎಲ್ಲಾ ರುಚಿಗಳನ್ನು ಸ್ವೀಕರಿಸಲು ಸಿದ್ಧವಾಗಿರಬೇಕು ಅಂತ. ಪಚಡಿ ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ, ಹೋಳಿಗೆ ಅಂತಹ ಬಗೆ ಬಗೆಯ ರುಚಿಕರ ಅಡುಗೆಗಳೂ ಇರುತ್ತೆ. ಸರಿ, ಇದೇ ದಿನ ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಅಂತ ಆಚರಿಸಲಾಗುತ್ತೆ. ಅಲ್ಲಿನ ವಿಶೇಷತೆ ಅಂದ್ರೆ ಮನೆಗಳ ಹೊರಗೆ ಗುಡಿ ಅಂತ ಒಂದು ಧ್ವಜವನ್ನ ಕಟ್ತಾರೆ. ಈ ಗುಡಿ ವಿಶ್ವದ ಸೃಷ್ಟಿ ಮತ್ತೆ ಅಯೋಧ್ಯೆಗೆ ಶ್ರೀರಾಮನ ವಾಪಸಾತಿಯ ವಿಜಯವನ್ನ ಸಂಕೇತಿಸುತ್ತೆ. ನೋಡಿ, ದಿನ ಒಂದೇ, ಹೊಸ ವರ್ಷ ಒಂದೇ, ಅದೇ ಆಚರಣೆಗಳು ಮಾತ್ರ ವೈವಿಧ್ಯಮಯ. ಹಾಗಿದ್ರೆ ಒಂದೇ ಒಂದು ತುತ್ತು ಜೀವನದ ಎಲ್ಲ ರುಚಿಗಳನ್ನ ತೋರ್ಸೋದಾದ್ರೆ ನಮ್ಮ ಹೊಸ ವರ್ಷದ ರುಚಿ ಹೇಗಿರ್ಬೇಡ?